ಜೈಗೆ ಗೌತಮ್ ದಿವಾನ್ ಕಪಾಳ ಮೋಕ್ಷ. ಭೂಮಿಕಾ ನೋಡಿ ಶಕುಂತಲಾ ಶಾಕ್. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನಗಳ ಕಾಲ ಯಾರು ಒಂದಾಗಬಾರದು ಅಂತ ಶಕುಂತಲಾ ಷಡ್ಯಂತ್ರ ಮಾಡಿದ್ದರೋ ಅವರಿಬ್ಬರು ಒಂದಾಗಿ ಆಗಿದೆ. ಅಂದ್ರೆ ಗೌತಮ್ ದಿವಾನ್ ಮತ್ತು ಭೂಮಿಕಾ ಇಬ್ಬರನ್ನ ನೋಡಿ ಶಕುಂತಲಾ ಶಾಕ್ ಆಗಿದ್ದಾಳೆ. ಜೆಡಿ ವಿರುದ್ಧ ತಾಳ್ಮೆ ಕಳೆದುಕೊಂಡ ಗೌತಮ್ ಆತನಿಗೆ ಕಪಾಳಕ್ಕೆ ಹೊಡೆದಿದ್ದಾನೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತಿದೆ ಅನ್ನೋದನ್ನ ಹೇಳುತ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಗೌತಮ್ ದಿವಾನ್ ಹಾಗೂ ಭೂಮಿಕಾ ಇಬ್ಬರು ಒಂದಾಗಿಯಾಗಿದೆ. ಈಗ ಮನೆಯಲ್ಲಿ ಮಲ್ಲಿ ಪ್ರೀತಿಸುತ್ತಿರೋ ಹುಡುಗ ಸುನಿ ಜೊತೆಗೆ ಮದುವೆ ಮಾತುಕತೆ ನಡೆಯುತ್ತಿದೆ. ಆದ್ರೆ ಸುನಿ ಜಯದೇವ ಸಾಕಿರೋ ಬಂಟನಾಗಿದ್ದಾನೆ. ಆತ ಹೇಳಿದ್ದಕ್ಕೆ ಮಲ್ಲಿ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಅನ್ನೋ ನಾಟಕ ಮಾಡಿದ್ದಾನೆ. ಸುನಿಗೆ ಗೌತಮ್ ಮಲ್ಲಿ ಭಾವ ಅನ್ನೋ ವಿಚಾರ ಗೊತ್ತಾಗಿದೆ. ಆದ್ರೆ ಮಲ್ಲಿ ಜಯದೇವನ ಹೆಂಡತಿ ಅನ್ನೋದು ತಿಳಿದಿಲ್ಲ. ಗೌತಮ್ ಮುಂದೆ ಸುನಿ ಪ್ರೀತಿ ನಾಟಕ ಮಾಡಿದ್ದೇನೆ ಹೀಗೆ ಮಾಡುವಂತ ಜಯದೇವ್ ಹೇಳಿದ ಅಂತ ಹೇಳುತ್ತಾನ ಕಾದು ನೋಡಬೇಕಾಗಿದೆ. ಇನ್ನು ತಾಳ್ಮೆಗೆ ಮತ್ತೊಂದು ಹೆಸರು ಅಂದ್ರೆ ಅದು ಗೌತಮ್ ದಿವಾನ್. ಜೀವನದಲ್ಲಿ ಏನೇ ಆಗಲಿ ಅದನ್ನ ಒಂದೇ ರೀತಿ ಸ್ವೀಕಾರ ಮಾಡೋ ಸ್ವಭಾವ ಅವರದ್ದು. ಆದ್ರೆ ಇಂತಹ ವ್ಯಕ್ತಿ ತಾಳ್ಮೆ ಕೆಟ್ಟರೆ ಏನಾಗುತ್ತೆ ಅಂತ ಹೇಳ್ತೇವೆ ನೋಡಿ. ಇಷ್ಟು ವರ್ಷಗಳ ಕಾಲ ಗೌತಮ್ ತಂದೆ ಶ್ರಾದ್ದವನ್ನ ಶಕುಂತಲಾ ಜಯದೇವನ ಕೈಯಿಂದ ಮಾಡಿಸುತ್ತಿದ್ದರು. ಹಿರಿಮಗ ಗೌತಮ್ ಇದ್ದರೂ ಆ ಅವಕಾಶ ಅವರಿಗೆ ಸಿಗುತ್ತಲೇ ಇರಲಿಲ್ಲ. ಈ ಬೇಸರ ಅವರನ್ನ ಕಾಡ್ತಿತ್ತು. ಈ ಸಲ ತಾಯಿ ಭಾಗ್ಯಮ್ಮ ಹಾಗೂ ತನ್ನ ಕುಟುಂಬದೊಂದಿಗೆ ಗೌತಮ್ ತಂದೆಯ ಶ್ರಾದ್ದ ಕಾರ್ಯ ಮಾಡಲು ಮುಂದಾಗಿದ್ದರು. ಅಲ್ಲಿಗೆ ಬರುವ ಶಕುಂತಲಾ ಹಾಗೂ ಜಯದೇವ ಇವರು ಮುಗಿಸ್ಕೊಂಡು ಹೋಗ್ಲಿ, ನಾನು ಆಮೇಲೆ ಕಾರ್ಯ ಮಾಡ್ತೇನೆ ಅಂತ ಹೇಳುತ್ತಾನೆ. ಇದಕ್ಕೆ ಒಪ್ಪದ ಪೂಜಾರಿ ಅವರು ಹಾಗೆ ಒಬ್ಬ ಸತ್ತ ವ್ಯಕ್ತಿಗೆ ಇಬ್ಬರು ಪಿಂಡ ಬಿಡಬಾರದು ಅನ್ನೋ ತಿಳುವಳಿಕೆ ಮಾತು ಹೇಳುತ್ತಾರೆ. ಎಲ್ಲ ಆಯ್ತು, ತಂದೆ ಸಮಾಧಿ ಪೂಜೆ ಮಾಡಲು ಗೌತಮ್ ಹೋಗ್ತಾರೆ. ಆಗ ಅಲ್ಲಿಗೆ ಬರುವ ಜೆಡಿ ಖ್ಯಾತೆ ತೆಗೆಯುತ್ತಾನೆ. ತಂದೆ ಕಳೆದುಕೊಂಡಿರೋ ನೋವು ಗೌತಮ್ಗೆ ಕಾಡುತ್ತಲೇ ಇರುತ್ತೆ. ತಂದೆ ಸಮಾಧಿ ಪೂಜೆ ಮಾಡುವಾಗ ಗೌತಮ್ಗೆ ನೀನ್ ಪೂಜೆ ಮಾಡೋದ್ ಬೇಡ ನಿಲ್ಸು ಅಂತ ಜೆಡಿ ಏರು ಧ್ವನಿಯಲ್ಲಿ ಹೇಳ್ತಾನೆ. ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ನೀನು ನನಗೆ ಬೇಕಿದ್ರೆ ಏನ್ ಬೇಕಾದ್ರೂ ಅನ್ನು, ಅಪ್ಪನಿಗೆ ಏನ್ ಅನ್ನೋದಕ್ಕೆ ಹೋಗ್ಬೇಡ ಅಂತ ಗೌತಮ್ ಹೇಳ್ತಾರೆ. ಆಗ ಜಯದೇವ ಅಪ್ಪ ಅಂತೆ ಅಪ್ಪ, ಇವನ್ ಯಾವ ಸೀಮೆ ಅಪ್ಪ ಅಂತ ಏಕವಚನದಲ್ಲಿ ಮಾತನಾಡ್ತಾನೆ. ಆಗ ಸಿಟ್ಟಾದ ಗೌತಮ್ ದಿವಾನ್ ಸಹೋದರ ಜಯದೇವನಿಗೆ ಕಪಾಳ ಹೊಡೆದಿದ್ದಾನೆ. ಗೌತಮ್ ಕೋಪ ನೋಡಿ ಶಕುಂತಲಾ ಶಾಕ್ ಆಗಿದ್ದಾಳೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.